Now voice is clear for you? Students, voice is clear now? Okay sir, thank you. Then sir, ಈಗ ಕ್ಯಾಪಿಟಲ್ ಅಸೆಟ್, ಕ್ಯಾಪಿಟಲ್ ಗೇನ್ ಅಂದ್ರೆ ಗೊತ್ತಾಯ್ತು ಸರ್. ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನ್ ಸರ್? ಯಾವುದನ್ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ? ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲ್ ಅಸೆಟ್? ಅಕಾರ್ಡಿಂಗ್ ಟು ಸೆಕ್ಷನ್ 214, asset is a property of any kind held by an assessee. ಅಂದ್ರೆ ಯಾವುದಾದ್ರೂ ಒಂದು ಕ್ಯಾಪಿಟಲ್ ಅಸೆಟ್ ಅದು ಅಸೆಟ್ ಓನರ್ ಆಗಿರಬೇಕು, ವೆದರ್ ಕನೆಕ್ಟೆಡ್ ವಿತ್ ಅ ಬಿಸ್ನೆಸ್ ಆರ್ ಪ್ರೊಫೆಷನ್. ಅದು ಬಿಸ್ನೆಸ್ಗೆ ಕನೆಕ್ಟ್ ಇರಲಿ ಅಥವಾ ಇಲ್ಲದೆ ಹೋಗ್ಲಿ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಇಟ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ಸ್ ಆಫ್ ಪ್ರಾಪರ್ಟಿ, ವೆದರ್ ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ, ಟ್ಯಾಂಜಿಬಲ್ ಪ್ರಾಪರ್ಟಿ, ಫಿಕ್ಸ್ಡ್ ಪ್ರಾಪರ್ಟಿ ಅಂಡ್ ಫ್ಲೋಟಿಂಗ್ ಪ್ರಾಪರ್ಟಿ. ಇದು ಯಾವುದೇ ಪ್ರಾಪರ್ಟಿ ಆಗಿದ್ರು ಕೂಡ ಅದನ್ನು ನಾವು ಯಾವ ಅಸೆಟ್ ಅಂತ ಕರಿತೀವಿ? ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಗೇನ್ ಬರೋದು, ಕ್ಯಾಪಿಟಲ್ ಗೇನ್ ಬಂದ್ರೆ ನೀವು ಟ್ಯಾಕ್ಸ್ ಫೈಲ್ ಮಾಡೋದು. ಕ್ಯಾಪಿಟಲ್ ಅಸೆಟ್ ಅಂತ ಕರಿಬೇಕು ಅಂದ್ರೆ ಅದು ಬಿಸ್ನೆಸ್ಗೆ ರಿಲೇಟ್ ಇರ್ಬೋದು, ರಿಲೇಟ್ ಇಲ್ಲದೆ ಇರ್ಬೋದು, ಆದರೆ ಅದಕ್ಕೆ ಓನರ್ ಯಾರಾಗಿರಬೇಕು, ಅಸೆಟ್ ಏನು ಮಾಡಿರಬೇಕು, ಆ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿರಬೇಕು. ಆಮೇಲೆ ಅದು ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು, ಇಮ್ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು. ಈಗ ಮೂವಬಲ್ ಪ್ರಾಪರ್ಟಿ ಯಾವುದು? ಸಪೋಸ್ ಮೋಟಾರ್ ಕಾರ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು. ಇಮ್ಮೂವಬಲ್ ಪ್ರಾಪರ್ಟಿ ಯಾವ್ದಾಗುತ್ತೆ? ಲ್ಯಾಂಡ್ ಆಗುತ್ತೆ, ಬಿಲ್ಡಿಂಗ್ ಆಗುತ್ತೆ, ಇದಾವುದು ಇಮ್ಮೂವಬಲ್ ಪ್ರಾಪರ್ಟಿ. ಟ್ಯಾಂಜಬಲ್ ಅಂದರೆ ನಾವು ನೋಡ್ಬೋದು, ಇಂಟ್ಯಾಂಜಬಲ್ ಅಂದರೆ ಗುಡ್ ವಿಲ್ಲು, ಪೇಟೆಂಟು, ಇದೆಲ್ಲ ಯಾವುದು? ಇಂಟ್ಯಾಂಜಬಲ್ ಪ್ರಾಪರ್ಟಿ. ದೆನ್ ಫಿಕ್ಸ್ಡ್, ಸಿಮಿಲರ್ ಮೀನಿಂಗ್, ಇಟ್ ಸೇಸ್ ಫಿಕ್ಸ್ಡ್ ಆ್ಯಂಡ್ ಫ್ಲೋಟಿಂಗ್ ಪ್ರಾಪರ್ಟಿ. ದೆನ್ ಯು ಕ್ಲಿಯರ್ ವಿತ್ ದ ಕ್ಯಾಪಿಟಲ್ ಅಸೆಟ್ಸ್. ನನಗನ್ಸುತ್ತೆ ಇದು ಕ್ಯಾಪಿಟಲ್ ಅಸೆಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ನಿಮ್ಗೇನೇ ಡೌಟ್ಸ್ ಇದ್ರೂ ಕೂಡ ನೀವು ಮೆಸೇಜ್ ಆಗ್ತಾ ಬಂದರೆ ನಾನು ಈ ಮೆಸೇಜಸ್ನ ನೋಡಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸರ್ ಸುನೀಲ್ ಸರ್, ಎಸ್ ಸರ್. ಟಿಕಿ, ಎಸ್ ಸರ್. ಓಕೆ, ಎನಿ ಕ್ವಶನ್ಸ್? ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. ಯು ಕ್ಯಾನ್ ಆಸ್ಕ್ ಮೀ ಯಾರ್. Yes sir. See, not a capital asset. ಬಿಸ್ನೆಸ್ ಅಲ್ಲಿ ಎಲ್ಲನೂ ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ಲ್ಯಾಂಡ್ ಕ್ಯಾಪಿಟಲ್ ಅಸೆಟ್, ಬಿಲ್ಡಿಂಗು ಕ್ಯಾಪಿಟಲ್ ಅಸೆಟ್ ಅಂತ ಕರಿಬೋದು, ಶೇರ್ಸ್ನ ಕ್ಯಾಪಿಟಲ್ ಅಸೆಟ್ ಅಂತ ಕರಿಬೋದು. ಬಟ್ ಕೆಲವು ಅಸೆಟ್ಸ್ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಕ್ಕೆ ಆಗೋದೇ ಇಲ್ಲ. ಯಾವುದು ಸರ್ ಅದು? ಅಕಾರ್ಡಿಂಗ್ ಟು ಸೆಕ್ಷನ್ 214, ದ ಫಾಲೋಯಿಂಗ್ ಅಸೆಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಕ್ಯಾಪಿಟಲ್ ಅಸೆಟ್. ಅಂದರೆ ಕೆಲವು ಅಸೆಟ್ಸ್ಗಳನ್ನ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದೇ ಇಲ್ಲ. ಸರ್ ಯಾವ್ದು? ಅದನ್ನೇ ಸ್ಟಾಕ್ ಇನ್ ಟ್ರೇಡ್, ರಾ ಮೆಟೀರಿಯಲ್ಸ್, ಕನ್ಸ್ಯೂಮಬಲ್ ಸ್ಟೋರ್ ಬೈ ಅಸೆಸಿ ಫಾರ್ ಇಸ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಯಾಕೆ ಸರ್? ಸ್ಟಾಕ್ನ ಯಾಕೆ ಸರ್ ಕರೆಯಲ್ಲ ಅಂದರೆ, ಸಪೋಸ್ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತಾ ಇರುತ್ತೆ, ವ್ಯಾಲ್ಯೂ ಚೇಂಜ್ ಆಗ್ತಾ ಇರ್ಬೋದು. ಸಪೋಸ್ ನೀವು 10 ರೂಪಾಯಿಗೆ ಸ್ಟಾಕ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿರ್ತೀರಾ, ಅದು ಸ್ಟಾಕ್ ಇಮಿಡಿಯೇಟ್ ಆಗಿ 50 ರೂಪೀಸ್ ಆಗ್ಬಿಡ್ಬೋದು. ಆವಾಗ ನಾವು 40 ರೂಪೀಸ್ ಇದರಿಂದ ನಮ್ಗೆ ಏನು ಬಂದೈತೆ ಅಂತ ಅವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ಕ್ಯಾಪಿಟಲ್ ಅಸೆಟ್ ಕರೆಯೋದಿಲ್ಲ. ನೆಕ್ಸ್ಟ್, ಆಲ್ ಪರ್ಸನಲ್ ಎಫೆಕ್ಟ್ ಆರ್ ಮೂವಬಲ್ ಅಸೆಟ್ಸ್ ಯೂಸ್ಡ್ ಫಾರ್ ಪರ್ಪಸ್ ಎಕ್ಸೆಪ್ಟ್ ಜ್ಯುವೆಲರಿ. ಯಾವುದೇ ಅಸೆಟ್ಸ್ಗಳು, ಸಪೋಸ್ ನಿಮ್ಮ ಮೂವಬಲ್ ಅಸೆಟ್ಸ್ ಇರ್ಬೋದು, ಅದನ್ನು ನೀವೇನಾದ್ರು ಪರ್ಸ್ನಲ್ ಪರ್ಪಸ್ ಯೂಸ್ ಮಾಡಿದ್ರೆ, ಎಕ್ಸಾಂಪಲ್ ಹೇಳಿ ಸರ್, ಈಗ ಒಂದು ಕಾರ್ ಯೂಸ್ ಮಾಡ್ತೀವಿ, ಕಾರ್ ತೊಗೊಂಡಿದ್ದೀರಾ, ಕಾರ್ ಬರೀ ಯೂಸ್ ಮಾಡ್ತಾ ಇರೋದು ಬರೀ ಪರ್ಸ್ನಲ್ಗೇನೆ, ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಕ್ಯಾಪಿಟಲ್ ಅಸೆಟ್. ಅಂದರೆ ಅದು ಯೂಸ್ ಮಾಡ್ತಾ ಇರೋದು ಯಾವುದಕ್ಕೆ? ಪರ್ಸ್ನಲ್ ಇರ್ತೀರಾ. ಬಟ್ ಸರ್ ಜ್ಯುವೆಲ್ರಿನೂ ಕೂಡ ಪರ್ಸ್ನಲ್ ಯೂಸ್ ಮಾಡ್ತೀರಾ ಸರ್ ಅಂತ ಹೇಳಿದ್ರೆ, ಬಟ್ ಜ್ಯುವೆಲ್ರಿ ಎಕ್ಸೆಪ್ಷನ್. ಜ್ಯುವೆಲ್ರಿನ ನಾವು ಏನಂತ ಕರಿತೀವಿ? ಕ್ಯಾಪಿಟಲ್ ಅಸೆಟ್ ಅಂತಾನೆ ಕರೆಯೋದು. ಓಕೆ, ಬಟ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆದರೂ ಕೂಡ ನಾವು ಅದನ್ನ ಏನಂತ ಕರಿತೀವಿ? ಕ್ಯಾಪಿಟಲ್ ಅಸೆಟ್ ಅಂತಾನೆ ಕರೆಯೋದು. ಓಕೆನಾ? ಕ್ಯಾನ್ ಯು ಡೌನ್ ಅ ಕ್ವಶನ್? ಏನಾದ್ರು ಕ್ವಶನ್ಸ್ ಇದೆಯಾ? Okay sir, Inchara Rangnath, okay sir, is repeating again and again. Okay, ಏನು ಡೌಟ್ಸ್ ಇಲ್ಲ. ಓಕೆ, ನೆಕ್ಸ್ಟ್
ಡ್ಯಾಡಿ ಅಪ್ಪ ಡ್ಯಾಡಿ ನೋಡಿ ಅಮ್ಮ ನನ್ನ ಎಲ್ಲ ಕೇಳಲ್ಲ. ಬರ್ತೀನಿ ಒಂದು ಪಾಠ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾಕ್ ಮತ್ತೆ ಅಸೆಟ್ ಪರ್ಸನಲ್ ಯೂಸ್ ಮಾಡೋದು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯಲ್ಲ. ಆದ್ರೆ ಕೆಲವು ಐಟಮ್ಸ್ಗಳಿದೆ, ಗೌರ್ಮೆಂಟ್ ಅವರೇ ಇದನ್ನ ಕೊಟ್ಟಿದ್ದಾರೆ. 1977 ಗೋಲ್ಡ್ ಬಾಂಡ್ 6.5% ಇದ್ರು, 7 ಗೋಲ್ಡ್ ಬಾಂಡ್ಸ್ ಇದನ್ನೆಲ್ಲ ಗೌರ್ಮೆಂಟ್ ಅವ್ರು ಅವಾಗ ಇಶ್ಯೂ ಮಾಡ್ತಾ ಇದ್ರು. ಈ ಬಾಂಡ್ಸ್ಗಳು ಏನಾರ ಇದ್ರೆ ಏನಂತ ಕರೆಯಲ್ಲ, ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಯಾವ್ದು ಗೋಲ್ಡ್ ಬಾಂಡ್ 7% ಗೋಲ್ಡ್ ಬಾಂಡ್, 7% ಗೋಲ್ಡ್ ಬಾಂಡ್, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್, ಸ್ಪೆಷಲ್ ಬೇರರ್ ಬಾಂಡ್ಸ್, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್, ದಿಸ್ ಆಲ್ ಬಾಂಡ್ಸ್ ವಿ ನಾಟ್ ಕನ್ಸಿಡರ್ಡ್ ಆಸ್ ಎ ವಾಟ್ ಕ್ಯಾಪಿಟಲ್ ಅಸೆಟ್. ನೆಕ್ಸ್ಟ್ ಟ್ರಾನ್ಸ್ಫರ್ ಅಂದ್ರೆ ಏನು ಸರ್? ಅವಾಗಲೇ ಹೇಳಿದೆ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದೆ. ಅಂದರೆ ಟ್ರಾನ್ಸ್ಫರ್ ಅಂತ ನಾವು ಯಾವಾಗ ಕರಿಬೇಕು, ಈ ಟ್ರಾನ್ಸ್ಫರ್ ಅಂತ ನಾವು ಯಾವಾಗ ಕರೆಯೋಕ್ಕಾಗಲ್ಲ. ಎಕ್ಸಾಂಪಲ್, ಅಕಾರ್ಡಿಂಗ್ ಟು ಸೆಕ್ಷನ್ 2 ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1967 ದ ಟರ್ಮ್ ಟ್ರಾನ್ಸ್ಫರ್ ಇನ್ಕ್ಲೂಡ್ ಸೇಲ್, ಎಕ್ಸ್ಚೇಂಜ್, ರಿಲಿಂಗ್ವಿಶ್ಮೆಂಟ್ ಆಫ್ ದಿ ಅಸೆಟ್, ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ದಿ ಅಸೆಟ್, ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್ಸ್. ಎಕ್ಸಾಂಪಲ್, ಶೇರ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದನ್ನ ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ರೈಟ್ ಕರೀತಾರೆ. ಅಂಡ್ ದ ಕಂಪಲ್ಸರಿ ಅಕ್ವಿಜಿಷನ್ ಅಂಡರ್ ಎನಿ ಲಾ. ಕಂಪಲ್ಸರಿ ಅಕ್ವಿಜಿಷನ್ ಅಂಡರ್ ಅಂದ್ರೆ ಒಬ್ರು ಏನ್ ಮಾಡಿರ್ಬೇಕು, ಅದನ್ನ ಪರ್ಚೇಸ್ ಅಕ್ವಿಜಿಷನ್ ಆಗಿರ್ಬೇಕು. ಅಂಡ್ ಕನ್ವರ್ಷನ್ ಆಫ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್, ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ವಾಟ್ ಟ್ರಾನ್ಸ್ಫರ್. ಅಂದ್ರೆ ಬಿ ಇರ್ತಾನೆ, ಅಲ್ಲಿ ಏನ್ ಮಾಡಬೇಕು, ಬಿಗೆ ಏನ್ ಮಾಡ್ತಾನೆ, ಬಿಲ್ಡಿಂಗ್ ನ ಮಾರ್ತಾನೆ. ಬಿಲ್ಡಿಂಗ್ ಮಾಡಿದಾಗ ಏನಾಗಬೇಕು, ಓನರ್ಶಿಪ್ ಏನಾಗಬೇಕು, ಇವನಿಂದ ಇವನ್ ಓನರ್ಸ್ ಇದ್ರೆ ಮಾತ್ರ ಅಲ್ಲಿ ಏನಾಯ್ತು, ಸೇಲ್ ಆಗಬೇಕು, ಎಕ್ಸ್ಚೇಂಜ್ ಆಗಬೇಕು. ಅಂದ್ರೆ ಇಲ್ಲಿಂದ ಕ್ಯಾಶ್ ಬರಬೇಕು, ಈ ಕಡೆಯಿಂದ ಗೂಡ್ಸ್, ದೆನ್ ಓನ್ಲಿ ವಿ ಕ್ಯಾನ್ ಕನ್ಸಿಡರ್ ಇಟ್ ಈಸ್ ಆಸ್ ಎ ಟ್ರಾನ್ಸ್ಫರ್. ಆಮೇಲೆ ಕೆಲವು ಇದು ಎಕ್ಸ್ಚೇಂಜ್ ಆಗುತ್ತೆ, ಆದ್ರೆ ನಾವು ಅದನ್ನ ಟ್ರಾನ್ಸ್ಫರ್ ಅಂತ ಕರೆಯೋದೇ ಇಲ್ಲ. ಹೆಂಗೆ ಸರ್? ಯಾವುದನ್ನ ನಾವು ಟ್ರಾನ್ಸ್ಫರ್ ಅಂತ ಕರೆಯೋಕ್ಕಾಗಲ್ಲ ಸರ್. ಇಲ್ಲಿ ನೋಡಿ, ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಟ್ರೀಟೆಡ್ ಆಸ್ ಎ ಟ್ರಾನ್ಸ್ಫರ್. ಇದನ್ನ ನಾವು ಟ್ರಾನ್ಸ್ಫರ್ ಅಂತ ಕರೆಯೋಕ್ಕಾಗಲ್ಲ. ಎಕ್ಸಾಂಪಲ್, ಅಮಾಲ್ಗಮೇಷನ್ ಮಾಡ್ತೀವಿ, ಎ ಕಂಪನಿ ಬಿ ಕಂಪನಿ ಏನ್ ಮಾಡ್ತೀವಿ, ಎರಡು ಸೇರ್ಕೊಂಡು ಸಿ ಕಂಪನಿ ಸ್ಟಾರ್ಟ್ ಮಾಡ್ತೀವಿ. ಇವರು ಅಸೆಟ್ಸ್ ಕೊಡ್ತಾರೆ, ಅವಾಗ ಇದನ್ನ ಟ್ರಾನ್ಸ್ಫರ್ ಅಂತ ಕರೆಯೋಕ್ಕಾಗುತ್ತಾ? ನೋ, ಇಟ್ ಈಸ್ ನಾಟ್ ಎ ಟ್ರಾನ್ಸ್ಫರ್. ಅರ್ಥ ಆಯ್ತಾ? ನೆಕ್ಸ್ಟ್, ಅಗ್ರಿಕಲ್ಚರಲ್ ಲ್ಯಾಂಡ್ ಬಿಫೋರ್ transfer of agricultural land from father to son, like this we not consider transfer. Debenture bonds is not considered as a transfer. Liquidation time allೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಹೋಲ್ಡಿಂಗ್ ಕಂಪ್ನಿ ಅವರು ಸಬ್ಸಿಡರಿ ಕಂಪ್ನಿಗೆ ಅಸೆಟ್ಸ್ಗಳು ಕೊಟ್ಟಾಗ್ಲೂ ಕೂಡ ನಾವು ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಗಿಫ್ಟ್, ಯಾವ್ದಾದ್ರು ಗಿಫ್ಟ್ ಇಂದ ಬಂದಿರುತ್ತೆ ಅಸೆಟ್, ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಅಂಡ್ ಕ್ಯಾಪಿಟಲ್ ಅಟ್ ದ ಟೈಮ್ ಆಫ್ ಪಾರ್ಟಿಷನ್ ಆಫ್, ಬರಿಯಪ್ಪ ಆಯ್ತು, ಎಚ್ ಯು ಎಫ್ ಇದ್ರೂ ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಓಕೆ, ಎನಿ ಡೌಟ್? ಎನಿ ಡೌಟ್ಸ್? ಓಕೆ, ನಾನು ಕೂಡ ನೆಟ್ ಪ್ಯಾಕ್ ಎಷ್ಟಿದೆಯೋ ಅಷ್ಟು ಗಂಟೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಕ್ಕಿದ ಈ ಕ್ಲಾಸ್ ಎಷ್ಟು ಎಂಡ್ ಆಗುತ್ತೋ ಅದರ ಕಂಟಿನ್ಯೂಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು? ಮೆಸೇಜ್ ಅಲ್ಲಿ ಹಾಕ್ತೀರಾ ನೋಡೋಣ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಸರ್, ಎಚ್ ಯು ಎಫ್ ಮೀನ್ಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಎಚ್ ಯು ಎಫ್ ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಓಕೆ, ಈ ತರ ನೀವು ಕ್ವಶನ್ಸ್ ಕೇಳ್ತಾ ಹೋದ್ರೆ ಮಾತ್ರ ನಾವು ಇದು ಮಾಡೋದು. ಓಕೆ ಓಕೆ, ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ನೀವು ಹೇಳಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು, ಅದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ? ಯಾರಾದ್ರೂ ಇದು ನಾನು ಈ ವಿಡಿಯೋ ಮುಗಿಸೋದ್ರೊಳಗಡೆ ನೀವು ಚಾಟ್ ಅಲ್ಲಿ ಇದಕ್ಕೆ ಉತ್ತರ ಕೊಡಬೇಕು. ಏನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು, ಟ್ಯಾಕ್ಸ್ ಲಾಂಗ್ ಟರ್ಮ್ ಅಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು, ಮೆಸೇಜ್ ಮಾಡಿ ಹೇಳಬೇಕು. ವೇಟ್ ಮಾಡ್ತಾ ಇರ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಕಂಟಿನ್ಯೂ. ಓಕೆ, ಎನಿ ಗೇನ್ ಅರೈಸಿಂಗ್ ಫ್ರಮ್ ದಿ ಟರ್ಮ್ ಕ್ಯಾಪಿಟಲ್ ಅಸೆಟ್ ಈಸ್ ನೌನ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದ್ರೆ ನಾನು ಏನು ಕ್ಯಾಪಿಟಲ್ ಅಸೆಟ್ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದು ಕ್ಯಾಪಿಟಲ್ ಅಸೆಟ್ ಆಗಿ ವಿತಿನ್ 6 ಮಂತ್ಸ್ ಒಳಗಡೆ ಅದು ಯಾವ ಬರುತ್ತೆ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದ್ರೆ 12 ಮಂತ್ಸ್ ಬರುತ್ತೆ, ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದೇ ಏನಾದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಯೂಶುವಲ್ ಆಗಿ 36 ಮಂತ್ಸ್ 3 ಇಯರ್ಸ್ ಆ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದಾಗ ನಾವು ಏನಂತ ಕರಿತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಓಕೆ, ದಿಸ್ ಇಸ್ ದ ಬೇಸಿಕ್ ಫಾರ್ಮೆಟ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಹೇಗೆ, ಫಸ್ಟ್ ಸೇಲ್ ಕನ್ಸಿಡ್ರೇಷನ್ ಬರಿತೀವಿ. ಎಕ್ಸಾಂಪಲ್, ಈಗ ಸೇಲ್ ಕನ್ಸಿಡ್ರೇಷನ್ 10 ರೂಪಾಯಿ ಅಂತ ತಗೊಳ್ಳೋಣ. ಅದರಲ್ಲಿ 1 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀವಿ. ಅವಾಗ ನೆಟ್ ಸೇಲ್ ಕನ್ಸಿಡ್ರೇಷನ್ ಎಷ್ಟಾಯಿತು, 9 ರೂಪಾಯಿ. ನಾನು
ಯಾವುದೋ ಪಲ್ಲ ಈಗ ಸುಮ್ಮನೆ ನಾನು ತಗೊಂಡಿರೋದು ಬಿಲ್ಡಿಂಗ್ ಅಂತ ತಗೊಳ್ಳೋಣ. ಈಗ ಬಿಲ್ಡಿಂಗ್ ಅಂತ ತಗೊಳ್ಳೋಣ, ನಾನು ಬಿಲ್ಡಿಂಗ್ ತಗೊಂಡಿರೋದು ಕೇವಲ ಒಂದು 6 ತಿಂಗಳ ಹಿಂದೆ ಅಸಂಪ್ಷನ್ ಮಾಡ್ಕೋತಾ ಇರೋದು, ಜಸ್ಟ್ ಅಸಂಪ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಅವಾಗ ನನಗೆ ಈ ಕಾಸ್ಟ್ ಆಫ್ ಅಕ್ವಿಜಿಷನ್ ನಾನು ತಗೊಂಡಿದ್ದು ಬರೀ 5 ರೂಪಾಯಿಗೆ. ಆಲ್ರೆಡಿ 2 ರೂಪಾಯಿ ಕೊಟ್ಟು ಏನು ಮಾಡಿದ್ದೀನಿ, ರಿಪೇರಿ ಮಾಡಿಸಿದ್ದೀನಿ. ಅಂದರೆ ನೆಟ್ ಸೇಲ್ ಕನ್ಸಿಡ್ರೇಷನ್ ಎಷ್ಟಾಯಿತು, 9 ರೂಪಾಯಿ. ಟೋಟಲ್ ಇಂಪ್ರೂವ್ಮೆಂಟ್ 7 ರೂಪಾಯಿ ಆಯಿತು ಟೋಟಲ್. ಅವಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಯಿತು, 2 ರೂಪಾಯಿ. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 2 ರೂಪೀಸ್ಗೆ ನೀವು ಟ್ಯಾಕ್ಸ್ ಕಟ್ಟಬೇಕು. ಸಪೋಸ್ ಈ 2 ರೂಪೀಸಲ್ಲಿ 1 ರೂಪಾಯಿ ತಿರ್ಗಾ ನೀವು ಬಿಲ್ಡಿಂಗ್ಗೆ ತಗೊಳ್ಳೋದಾದರೆ ಅದು ಕೂಡ ಎಕ್ಸಮ್ಷನ್ಸ್ಗಳು ಬರುತ್ತೆ 54D ಅಲ್ಲಿ. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನೀವು ಸಪೋಸ್ ನಾನೇನೋ ತೊಗೊಂಡಿಲ್ಲ ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ನೀವು 2 ರೂಪಾಯಿಗೆ ನೀವೇನು ಮಾಡಬೇಕಾಗತ್ತೆ, ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ನಾನು ಅವಾಗಲೇ ಒಂದು ಕ್ವಶನ್ ಕೇಳಿದೆ, ಟ್ಯಾಕ್ಸ್ ರೇಟ್ ಎಷ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗಂತ. ಯಾರು ಆನ್ಸರ್ ಮಾಡಿದ್ದೀರಾ? 20% ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೌಮ್ಯ ನಾರಾಯಣ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20%. ಸೌಮ್ಯ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ರೇಟ್ ಕೇಳಿದ್ದು ನಾನು, ಸೆಕ್ಷನ್ಸ್ ಹೇಳಿಲ್ಲ. ಓಕೆ, ವೆರಿ ಗುಡ್ ಸೌಮ್ಯ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ಅಂತ ಆನ್ಸರ್ ಮಾಡಿದ್ದಾಳೆ. ಅಬ್ಸಲ್ಯೂಟ್ಲಿ ರೈಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ 20%. ಯಾವ ಸೆಕ್ಷನಲ್ಲಿ ಬರುತ್ತೆ ಅದು? 1 ಸುನಿಲ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರೇಟ್ ಇಸ್ 15 to 20. ಸುನಿಲ್ ರಾಂಗ್, 15 to 29% ಅಲ್ಲ, 20%. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ಸೆಕ್ಷನ್ 112 ಅಲ್ಲಿ ಬರುತ್ತೆ. ನೋಟ್ ಮಾಡ್ಕೊಳ್ಳಿ, 112 ಅಲ್ಲಿ ಬರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20%, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು 10%. ಯಾವುದಲ್ಲಿ ಬರುತ್ತೆ? 111A ಅಲ್ಲಿ ಬರುತ್ತೆ. ಓಕೆ ಓಕೆ, ನೆಕ್ಸ್ಟ್ ದಿಸ್ ಇಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಇದು. ಸೇಲ್ ಕನ್ಸಿಡ್ರೇಷನ್, ಈಗ ಸಪೋಸ್ ಸೇಲ್ ಕನ್ಸಿಡ್ರೇಷನ್ ಲಾಂಗ್ ಟರ್ಮ್ ಅಂದರೆ 3 years ಇಂತ ಆದಮೇಲೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ಸ್ ಆಫ್ ಅಸೆಟ್ಸ್ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು ಫೈನಾನ್ಷಿಯಲ್ ಅಸೆಟ್ಸ್ ಯಾವುದು, ಸ್ಪೆಷಲ್ ಕ್ಯಾಟಗರಿ ಆಫ್ ಅಸೆಟ್ಸ್ ಯಾವುದು, ಡಿಪ್ರಿಷಿಯಬಲ್ ಅಸೆಟ್ಸ್ ಯಾವುದು, ಅದರ್ ಅಸೆಟ್ಸ್ ಯಾವುದು ಅಂತ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಟ್ ಪ್ಯಾಕ್ ಎಷ್ಟಿರುತ್ತೋ ಅಲ್ಲಿಗಂಟ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಪೋಸ್ ಡಿಸ್ಕಂಟಿನ್ಯೂ ಆಯಿತು ಅಂದರೆ ನಾಳೆ ಕ್ಲಾಸ್ ಸೇಮ್ ಟೈಮ್ಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ಪ್ಲೀಸ್ ಇನ್ಫಾರ್ಮ್ ಯುವರ್ ಸ್ಟೂಡೆಂಟ್ಸ್ ಟು join for live classes. It should be very useful to you. Next I will start the other sources with regular like a classes. Okay, 1 2 3 4 like this I will going to solve various problems. If you want any improvement you can ask in your doubts also. Okay, Sunil, 20% long term, yes correct. Short term capital gain 30%. No Soumya, 10%. Short term capital gain is 10%. Okay, next. Okay, continue. Selling expense, net sale continue. Here I assumption I sold this for 1 lakh rupees. Okay, building same long term I purchased within 3 years ago. It means that it is considered as a long term capital. 10,000 rupees as a selling expenses, then long term capital gain is 90,000. Okay, it is just an assumption figures, just for understanding purpose. This understand indexed cost of acquisition. What do you mean by indexed cost of acquisition? Indexed cost of acquisitions andre already I told you this. Okay, later on I will explain in detail indexed cost of acquisition. ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಏನು ಅಂದರೆ ಯಾವತ್ತು ಮಾಡಿರ್ತೀವೋ ಅದು ನೆಕ್ಸ್ಟ್ ಡೇಗೆ ಅದ್ರ ವ್ಯಾಲ್ಯೂ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು 3 ವರ್ಷದ ಹಿಂದೆ ತಗೊಂಡಿದ್ದೆ ಅಂತ ಹೇಳಿ. ಈಗ ನಾನು 1 ಲಕ್ಷಕ್ಕೆ ಮಾರಿದ್ದೀನಿ. ಎಕ್ಸಾಂಪಲ್ ನಾನು 50,000 ರೂಪಾಯಿಗೆ ತಗೊಂಡಿದ್ದೆ 2015ನೇ ಇಸ್ವಿಲಿ ಅಂತ ತಗೊಳ್ಳೋಣ. 50,000 ರೂಪಾಯಿ 2015ನೇ ಇಸ್ವಿಗೆ ಯಾವುದೋ ಒಂದು CII ಕೊಡ್ತಾರೆ, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಅವ್ರು ಕೊಡ್ತಾರೆ. ಈಗ ಸಪೋಸ್ ಅದು ಈಕ್ವಲ್ ಟು 195 ಆದರೆ ಇವಾಗ ಎಷ್ಟು 200 ಸಮಥಿಂಗ್ ಏನೋ ತಗೊಳ್ತೀವಿ. ಇವತ್ತಿನ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಷನ್. ನೆಕ್ಸ್ಟ್ ಅದೇ ಥರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇವೆರಡನ್ನೂ ಲೆಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಇದರಲ್ಲೂ ಕೂಡ ನೀವು ಹಂಗೆ ಅಗೇನ್ ಬಿಲ್ಡಿಂಗ್ನ ಮಾರಿ ಬಿಲ್ಡಿಂಗ್ನ ತೊಗೊಳ್ಳೋವಂಥ, ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ಳೋದು, ಯಾವ್ದಾರ ಫಂಡ್ಗೆ ರೋಡ್ ಹೈವೇಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಎಕ್ಸಮ್ಷನ್ಸ್ಗಳು ಸಿಗುತ್ತೆ. ಅದನ್ನು ನಾವು ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ದಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಟ್ರಾನ್ಸ್ಫರ್ ಇನ್ ದ ಕ್ಯಾಪಿಟಲ್ ಅಸೆಟ್ಸ್. ಅಸೆಟ್ನ ಮಾರಬೇಕಾದ್ರೆ ಕಮಿಷನ್ನು, ಬ್ರೋಕರೇಜು ಏನೇ ಕೊಟ್ಟರು ಕೂಡ ನಿಮ್ಗೆ ಅದು ಏನಂತ ಕರಿತೀವಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದನ್ನು ನಾವು ಸೇಲ್ ಕನ್ಸಿಡರೇಷನಲ್ಲಿ ಏನು ಮಾಡ್ತೀವಿ, ಲೆಸ್ ಮಾಡಬೇಕು. ಯಾವುದನ್ನು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ. ಓಕೆ, ಆರ್ ಯು ಕ್ಲಿಯರ್ ಆನ್ ದಿಸ್? ಓಕೆ, ಎನಿ ಡೌಟ್ಸ್? ಓಕೆ, ಸುನಿಲ್ 20%. ಓಕೆ, ಸೌಮ್ಯನಾರಾಯಣ್. ಓಕೆ ಸರ್. ಓಕೆ,
ಕಾಸ್ಟ್ ಆಫ್ ಅಕ್ವಿಜಿಷನ್, ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಬೈ ಅನ್ ಅಸೆಸಿ ಟು ಅಕ್ವೈರ್ ದ ಕ್ಯಾಪಿಟಲ್ ಅಸೆಟ್ ಇಟ್ ಇನ್ಕ್ಲೂಡ್ಸ್ ಆಲ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಅಂದರೆ ಈ ಕ್ಯಾಪಿಟಲ್ ಅಸೆಟ್ನ ಎಷ್ಟು ತಗೊಂಡಿದ್ದೀರಾ, ದಟ್ ಆಫ್ ಅಕ್ವಿಜಿಷನ್. ಓಕೆ, ಬಟ್ ದರ್ ಈಸ್ ಸಮ್ ಒನ್ ಕಂಡೀಷನ್ಸ್ ಹಿಯರ್. ಇನ್ ಕೇಸ್ ಸೆಲ್ಫ್ ಜನರೇಟೆಡ್ ಅಸೆಟ್, ಕೆಲವು ಅಸೆಟ್ಸ್ಗಳು ಸೆಲ್ಫ್ ಜನರೇಟ್ ಆಗಿರುತ್ತೆ. ಈಗ ಅಸೆಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, 10 ವರ್ಷ ಆಗಿರುತ್ತೆ. ಗುಡ್ ವಿಲ್ ಏನಾಗುತ್ತೆ, ಸೆಲ್ಫ್ ಜನರೇಟೆಡ್, ಅಂದರೆ ಬಿಸ್ನೆಸ್ಸಲ್ಲೇ ಗುಡ್ ವಿಲ್ ಏನಾಗುತ್ತೆ, ಜನರೇಟ್ ಆಗಿರುತ್ತೆ. ನೀವೇನು ಗುಡ್ ವಿಲ್ನ ಕಾಸು ಕೊಟ್ಬಿಟ್ಟು ತಗೊಂಬರಕ್ಕೆ. ಕಾಸ್ಟ್ ಆಫ್ ಅಕ್ವಿಜಿಷನ್ ಅವಾಗ ಗುಡ್ ವಿಲ್ದು ನಾವು ಎಷ್ಟು ತಗೋಬೇಕಾಗುತ್ತೆ, ನಿಲ್. ಓಕೆ, ಗುಡ್ ವಿಲ್ನ ಸೇಲು ಮಾಡ್ಬೋದು. Try to understand, goodwill I can sold for 1 lakh rupees, but in cost of acquisition I taken it is as nil because we can't purchase the goodwill. Goodwill ನಾವು purchase ಮಾಡೋಕ್ಕಾಗಲ್ಲ. In case if the asset has not incurred any cost in the acquiring of capital asset, the cost incurred by the previous owner shall be taken as cost of acquisition. ಅಂದರೆ ಈಗ ನಾನು ಅಸೆಟ್ ತಗೊಂಡಿರೋದಿಲ್ಲ. ಈಗ ನಮ್ಮ ರೆಸ್ಪಾನ್ಸ್ ಓಕೆ ಎವ್ರಿ ಡೇ ಇನ್ಮೇಲಿಂದ ಡೈಲಿ ಓಕೆ ಎವ್ರಿ ಡೇ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಮಾತ್ರ. ಯಾಕೆ ನಮ್ಮ ಡೇಟಾ ಪ್ಯಾಕ್ ಎಲ್ಲರದು ಕಡಿಮೆ ಇದೆ, ನನಗೂ ಗೊತ್ತು. ಅಟ್ಲೀಸ್ಟ್ 20 ಮಿನಿಟ್ಸ್ ವಿ ಹ್ಯಾವ್ ಟು ಇನ್ವಾಲ್ವ್ ಎಫೆಕ್ಟಿವ್ ಟು ವೇಟ್ ಫಾರ್ ದ ಲೈವ್ ಸೆಷನ್ ಕ್ಲಾಸ್. ಓಕೆ, ಕೇಳಿಸ್ತಾ? ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಕಾಸ್ಟ್ ಇನ್ಕರ್ಡ್ ಬೈ ದ ಅಸೆಸಿ ಟು ಇಂಪ್ರೂವ್ ದ ಸ್ಟಾಟಸ್ ಆಫ್ ಕ್ಯಾಪಿಟಲ್ ಅಸೆಟ್. ಆಫ್ಟರ್ ದ ಇಂಪ್ರೂವ್ಮೆಂಟ್ ದ ವ್ಯಾಲ್ಯೂ ಆಫ್ ದ ಇಂಪ್ರೂವ್ಮೆಂಟ್ ಅಸೆಟ್ ಇನ್ಕ್ರೀಸಸ್, ಅಡಿಷನ್, ಆಲ್ಟ್ರೇಷನ್, ರಿಪೇರ್ಸ್. ಈಗ ಯಾವುದೋ ಒಂದು ಅಸೆಟ್ ತಗೋತೀರಾ, ಬಿಲ್ಡಿಂಗ್ ರಿಪೇರಿ ಮಾಡಿಸೋದು, ಕನ್ಸ್ಟ್ರಕ್ಷನ್ ಮಾಡಿಸೋದು, ಒನ್ ಫ್ಲೋರ್ ಮೇಲೆ ಇನ್ನೊಂದು ಫ್ಲೋರ್ ಕಟ್ಸೋದು, ಅದು ಮಾಡಿದಾಗ ಏನಾಗುತ್ತೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಕಾರ್ ತಗೋತೀರಾ, ಕಾರ್ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ, ಅವಾಗ ಅದು ಮೂವಬಲ್ ಅಸೆಟ್ ಆಗುತ್ತೆ. ಅವಾಗ ಪದೇ ಪದೇ ರಿಪೇರಿ ಆಗ್ತಾ ಇರುತ್ತೆ, ಆಲ್ಟ್ರೇಷನ್ ಮಾಡ್ತೀರಾ, ಅದನ್ನ ಅವಾಗ ಏನಾಗುತ್ತೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೇಲ್ ಕನ್ಸಿಡರೇಷನಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಅವಾಗಲೇ ಕಾಸ್ಟ್ ಆಫ್ ಅಕ್ವಿಜಿಷನ್ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಮೀನ್ಸ್ ಇನ್ಫ್ಲೇಷನ್ ದ ಕಾಸ್ಟ್ ಆಫ್ ಅನ್ ಅಸೆಟ್ ಅಕ್ವೈರ್ಡ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ. ದ ಕಾಸ್ಟ್ ಆಫ್ ಅನ್ ಅಸೆಟ್ ಅಕ್ವೈರ್ಡ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ 10 ವರ್ಷದ ಹಿಂದೆ ನೀವು ಏನು ತೊಗೊಂಡಿರ್ತೀರೋ ಇನ್ಫ್ಲೇಷನ್ ಆಗಿರುತ್ತೆ. 10 ವರ್ಷದಿಂದ ₹1 ಇದ್ದರೆ ಇವತ್ತು ಅದು ಎಷ್ಟಾಗ್ಬೋದು, 1 lakh ಆಗ್ಬೋದು. ಐ ಡೋಂಟ್ ನೋ, ಜಸ್ಟ್ ಸಿಂಪ್ಲಿ ಐ ಆಮ್ ಟೆಲಿಂಗ್ ಯು. ಓಕೆ, 1 lakh ಆಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಇನ್ಫ್ಲೇಷನ್. Today ₹1 is not equal to tomorrow ₹1. Okay, so inflation index benefits are available only for long term capital assets. 3 ವರ್ಷ ಆದ್ಮೇಲೆ ಮಾತ್ರ ಇನ್ಫ್ಲೇಷನ್ ಎಫೆಕ್ಟ್ ಆಗೋದು. ಈಗ 3 ತಿಂಗಳಿಂದ ತಗೊಂಡ್ಬಿಟ್ಟು ಇನ್ಫ್ಲೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಂಡೆಕ್ಷನ್ ಬೆನಿಫಿಟ್ ಇಸ್ ನಾಟ್ ಅವೈಲೇಬಲ್ ಇನ್ ಕೇಸ್ ಆಫ್ ಯಾವುದೇ ಅದಕ್ಕೆ ಸಿಗೋದಿಲ್ಲ. ಇನ್ಫ್ಲೇಷನ್ ಇಂಡೆಕ್ಸ್ ಡಿಬೆಂಚರ್ಗೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಬೋನಸ್ ಶೇರ್ಸ್ಗೆ, ಈ 3 ಐಟಮ್ಸ್ಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಸಿಗೋದಿಲ್ಲ. ಗುಡ್ ವಿಲ್, ಡಿಬೆಂಚರ್, ಬೋನಸ್ ಶೇರ್ಸ್ಗೆ ಕಾಸ್ಟ್ ಆಫ್ ಅಕ್ವಿಜಿಷನ್ ತಗೋತೀವಿ ಅಂತ ಅಷ್ಟೇ ಅರ್ಥ. ಆ್ಯಂಡ್ ಡಿಪ್ರಿಷಿಯಬಲ್ ಅಸೆಟ್ಸ್ ಈಸ್ ನಾಟ್ ಕನ್ಸಿಡರ್ಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್. ಯಾವುದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ, ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಆಮೇಲೆ ಬೋನಸ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಲ್ಲ. ಡಿಪ್ರಿಷಿಯಬಲ್ ಅಸೆಟ್ ಯಾವುದೇ ಇದ್ರೂ ಕೂಡ ಇಂಡೆಕ್ಸ್, ಅದು ಲಾಂಗ್ ಟರ್ಮ್. ಸರ್ ನಾನು ಈಗ ಎಕ್ಸಾಂಪಲ್ ಒಂದು ಕಾರ್ ತಗೊಂಡಿದ್ದೆ, 5 ವರ್ಷದ ಹಿಂದೆ ತಗೊಂಡಿದ್ದೆ, ಡಿಪ್ರಿಷಿಯಬಲ್ ಅಸೆಟ್ ಅದು ಕಾರು. ಎವ್ರಿ ಇಯರ್ ಏನಾಗ್ತಾ ಇರುತ್ತೆ, ಅದ್ರ ವ್ಯಾಲ್ಯೂ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಈಗ ಕಾರ್ ನಾವೇನು ಇದಕ್ಕೆ ಇಂಡೆಕ್ಷನ್ ಆಫ್ ದಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಡಿಪ್ರಿಷಿಯಬಲ್ ಅಸೆಟ್. ಆಲ್ರೆಡಿ ಇದನ್ನೆಲ್ಲ ಎಲ್ಲ ಪ್ರಾಬ್ಲಮ್ಸ್ನೂ ಕೂಡ ನೀನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಲಾಸ್ಗಳಲ್ಲಿ. ಇದು ನಿಮ್ಗೆ ಜಸ್ಟ್ ರಿವಿಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಗ ರೆಗ್ಯುಲರ್ ಆಗಿ ಮಾಡ್ತೀನಿ. ಓಕೆ, ಇದು ಟ್ರಯಲ್ ಆ್ಯಂಡ್ ಎರರ್. ಮೋಸ್ಟ್ಲಿ ಇವತ್ತು 2-3 ದಿವಸದಿಂದ ನಾನು ಮಾಡಿರೋ ಎಫರ್ಟ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ. ಮೋಸ್ಟ್ಲಿ ಎಫೆಕ್ಟ್ ಆಗಿದೆ ಅನಿಸುತ್ತೆ. ಅಟ್ ದ ಎಂಡ್ ಚಾಟಲ್ಲಿ ಎಲ್ಲರೂ ಕೂಡ ಫೀಡ್ಬ್ಯಾಕ್ ಕೊಡ್ತಾ ಹೋಗಬೇಕು. ದೆನ್ ಇಟ್ ಈಸ್ ಅನ್ ಇನ್ಸ್ಪೈರ್ ಟು ಮೀ